ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಈ ಮದುವೆ ಊಟದಲ್ಲಿ 25 ತರ ಐಟಮ್ ಇರುತ್ತೆ ಮೇಡಮ್. 4 ತರ ಪಾಯಸ, ಐಸ್ ಕ್ರೀಮ್, ಹಲ್ವಾ ಎಲ್ಲ ಇರುತ್ತೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಸರ್? ಜಾಸ್ತಿ ಏನಾಗಲ್ಲ ಸರ್. ಒಂದು ಊಟಕ್ಕೆ ಜಸ್ಟ್ 365 ರೂಪಾಯಿ ಆಗುತ್ತೆ ಅಷ್ಟೇ. ಎಷ್ಟು 365? ಅಲ್ಲ ಸರ್, ಅದು ನಿಮಗ್ ಜಸ್ಟು, ನಮಗದು ತುಂಬಾನೇ ಕಾಸ್ಟ್ಲಿ ಸರ್. ಬಟ್ ಊಟನೂ ಹಾಗಿರುತ್ತಲ್ಲ ಮೇಡಮ್. ಇದಕ್ಕಿಂತ ಕಮ್ಮಿ ಮಾಡಿದ್ರೆ ಊಟದ ತರ ಇರೋದಿಲ್ಲ. ಇಲ್ಲ ಸರ್, ಸಾಧ್ಯನೇ ಇಲ್ಲ. ತಪ್ಪು ತಿಳ್ಕೊಬೇಡಿ, ಆದ್ರೆ ಈ ರೇಟ್ ನಾವು ಅಫೋರ್ಡ್ ಮಾಡಕ್ಕಾಗಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡೋಣ ಮೇಡಮ್, ಕೆಲವು ಐಟಮ್ನ ಲೆಸ್ ಮಾಡೋಣ. ಆಗ ನಮಗೂ ಗಿಟ್ಟುತ್ತೆ, ನಿಮಗೂ ಉಳಿಯುತ್ತೆ. ಬೇಡ ಮಗಳೇ, ಊಟದ ವಿಷಯದಲ್ಲಿ ನಾವು ಚೌಕಾಸಿ ಮಾಡೋದು ಬೇಡ. ಮದ್ವೆಗೆ ಬಂದವರು ಸುಮ್ನೆ ತಪ್ಕೊಂಡಿಡ್ತಾರೆ ಊಟ ಮಾಡುವಾಗ. ಆಮೇಲೆ ನಮ್ಮ ಬಗ್ಗೆ ಬೇರೆ ತರಾನೇ ಮಾತಾಡ್ತಾರೆ. ಅಪ್ಪ, ಎಲೆ ಮೇಲೆ ಅನ್ನದ ಜಾಗದಲ್ಲಿ ಚಿನ್ನ ಬಡಿಸೋದ್ರು ಮಾತಾಡೋರು ಮಾತಾಡ್ತಾರೆ. ಅದು ಬಿಡಿ, ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ. ಸರ್, ಆ ಪುಡಿಂಗ್ ಅಂದ್ರಲ್ಲ, ಅದು ಬೇಡ. 4 ಪಾಯಸದ ಬದಲಾಗಿ 2 ಪಾಯಸ. ಹೀಗೆ ಇನ್ನೂ ಕೆಲವು ಐಟಮ್ಸ್ಗಳನ್ನ ಕಮ್ಮಿ ಮಾಡಿದ್ರೆ ಒಂದು 200-250ವರೆಗೂ ಬಂದು ನಿಲ್ಬೋದಲ್ವಾ? ಏನ್ ಹೇಳ್ತಿದ್ಯಾ ಭೂಮಿ? ಅಲ್ಲ, ಇಷ್ಟೆಲ್ಲ ಕಡಿಮೆ ಮಾಡ್ತಾ ಹೋದ್ರೆ ಐಟಮ್ಗಳನ್ನ, ಅದು ಮದ್ವೆ ಊಟದ ತರ ಇರುತ್ತಾ? ಯಾವ್ದೋ ಪಥ್ಯದ ಊಟದ ತರ ಇರುತ್ತೆ. ಹೌದು ಮೇಡಮ್, ತಿಂತಾರೋ ಬಿಡ್ತಾರೋ, ವೆರೈಟಿ ಇದ್ರೆ ತಾನೆ ಮೇಡಮ್ ಮದುವೆ ಊಟ ಅಂತ ಅನ್ನೋದು. ಅಲ್ಲ, ಹಾಗಂತ ಎಲ್ಲಾನು ಮಾಡಿಸಿ ಅನುಭವಿಸೋದು ನಾವೇ ಅಲ್ವಾ? ನಮ್ಮ ಪರಿಸ್ಥಿತಿನೂ ನಾವು ನೋಡ್ಕೊಳ್ಬೇಕಲ್ವಾ? ಏನು ಗೌತಮ್ ಅವ್ರು ಹೇಳಿದ್ರು ತಾನೆ, ಮದ್ವೆನ ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಡಿ ಅಂತ. ಯಾಕೆ ಟೆನ್ಷನ್? ಅವ್ರಾಗ ಹೇಳಿದ್ದೆ ಟೆನ್ಷನ್ ಕಣಮ್ಮ. ಅಲ್ಲ ಭೂಮಿ, ಅವ್ರು ಹಾಗೆ ಹೇಳಿದ್ರು ಅಂತ ನಾವು ಜುಗ್ತನ ಮಾಡಿದ್ರೆ ಅವ್ರೇನ್ ಅನ್ಕೊಳಲ್ಲ. ಅಪ್ಪ, ಹಾಗಂತ ಊಟಕ್ಕೆ ಖರ್ಚು ಮಾಡೋ ಅಷ್ಟು ದುಡ್ಡು ಇಲ್ಲಿದೆ ನಮ್ಮ ಹತ್ರ. ಊಟದ ಜೊತೆ ಬೇರೆ ಖರ್ಚು ನೋಡ್ಕೊಳ್ಬೇಕಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೋಡಿ ಸರ್, ಈಗ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ತರ ಕೆಲವು ಐಟಮ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಆದ್ರೆ ಊಟ, ನಾವೇನು ಊಟ ಕೊಡ್ತೀವೋ ಅದು ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ರುಚಿಯಲ್ಲಿ ಯಾವ ಕಾಂಪ್ರಮೈಸ್ ಬೇಡ. ಸರಿ ಮೇಡಮ್, ಸಿಂಪಲ್ ಆಗೇ ಮಾಡೋಣ. ನೋಡಿ, ಇದು ಅಂತಿಂತ ಮದುವೆ ಅಲ್ಲ, ದಿವಾನ್ ಫ್ಯಾಮಿಲಿಯಲ್ಲಿ ನಡೀತಾ ಇರೋ ಮದುವೆ. ತಯಾರಿ ಕೂಡ ಅದಕ್ಕೆ ತಕ್ಕಾಗಿರ್ಬೇಕು, ಯಾವ ಕೊರತೆನೇ ಇರ್ಕೂಡ್ದು. ಅಂದಹಾಗೆ ಇದುವರೆಗೂ ಯಾರು ನೋಡಿರಬಾರ್ದು, ಯಾರು ಮಾಡಿರಬಾರ್ದು ಅಂತ ಎಕ್ಸ್ಕ್ಲೂಸಿವ್ ಮೆನು ರೆಡಿ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾಮ್ ಹೇಳ್ದಾಗೆ ಇದು ಸಾಮಾನ್ಯವಾದ ಮದುವೆ ಅಲ್ಲ. ವಿ ಹ್ಯಾವ್ ಗೆಸ್ಟ್ ಫ್ರಮ್ ಆಲ್ ಪಾರ್ಟ್ ಆಫ್ ದ ವರ್ಲ್ಡ್. ಸೊ ಅದನ್ನ ತಲೆನಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿ. ಓಕೆ ಮೇಡಮ್, ಸಾಮಾನ್ಯವಾಗಿ ಎಲ್ಲರೂ ಮದುವೆನಲ್ಲಿ ಟ್ರೆಡಿಷನಲ್ ಡಿಶ್ ಮಾಡಿಸ್ತಾರೆ. ನಾವು ಒಂದಷ್ಟು ಕಾಂಟಿನೆಂಟಲ್ ಡಿಶ್ನ ಆ್ಯಡ್ ಮಾಡ್ಬೋದಾ? ಶೂರ್. ನೀವೇನಂತೀರಾ ಸರ್? ಯಾ ಓಕೆ, ನೀವು ಒಂದು ಲಿಸ್ಟ್ ರೆಡಿ ಮಾಡಿ, ಆ ಮೆನು ನಮ್ಮನ್ನು ತೋರಿಸಿ, ಅವ್ರು ಫೈನಲೈಸ್ ಮಾಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ, ಇದೇನಿದು, ಇಷ್ಟೊಂದು ಪಾತ್ರೆಗಳಿದೆ. ರಾತ್ರಿದ ಅಡಿಗೆ ಉಳಿದಿತ್ತು ಅಂತ ಅದನ್ನೇ ಬಿಸಿ ಮಾಡಿ ಕಳಿಸ್ದೆ. ಅಡಿಗೆ ಮಾಡೋ ತಪ್ಪಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಆದ್ರೆ ಗಿರಿ ತೊಳೆದೋ ಬಿಟ್ಟಿರೋ ಇಷ್ಟೊಂದು ಪಾತ್ರೆಗಳಿದೆ, ಹೆಂಗಪ್ಪ ತೊಳಿಲಿ? ಓ, ಏನ್ ಶಿವಣ್ಣ ತೊಳಿತಾ ಇದ್ದೀರಾ ಪಾತ್ರೆಗಳನ್ನ? ಪಾತ್ರೆಗಳಲ್ವಾ, ಅದಕ್ಕೆ ತೊಳಿತಾ ಇದ್ದೆ. ಇಲ್ಲ ಅಂದಿದ್ರೆ ಗುಡುತ್ತಾ ಇದ್ದೆ. ಆಹಾ, ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೋಡಿ. ಹೌದೌದು, ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಸೀತಾರಾಮ ಸೀರಿಯಲ್ದು ಅಡ್ವರ್ಟೈಸ್ಮೆಂಟ್ ನೋಡಿದ್ರಾ? ಅಗಳಪ್ಪ, ಶಿವಣ್ಣ ನೀವು ಸೀರಿಯಲ್ ನೋಡ್ತೀರಾ? ಈಗ ಮನೇಲೆ ಇರ್ತೀನಲ್ಲ, ಫ್ರೀ ಆದಾಗ ನೋಡ್ತೀನಿ ಅಷ್ಟೇ. ಚೆನ್ನಾಗಿ ಹೇಳಿದ್ರಿ. ನಾವು ಅದಕ್ಕೆ ಸುಮ್ಮನೆ ಅಂತ ನೋಡಕ್ ಶುರು ಮಾಡಿದ್ವಿ. ಈಗ ಒಂದು ಬಿಡಕ್ಕಾಗ್ತಿಲ್ಲ, ಅಷ್ಟು ಇಂಟ್ರೆಸ್ಟ್. ಹಾ, ಸಂಧ್ಯಾ ಅವ್ರೆ, ಆ ನಾರಾಯಣಪ್ಪನ ಮಗಳು ಓಡೋದ್ಲಂತೆ, ಹೌದಾ? ಓಡೋಗಿಲ್ಲ ಶಿವಣ್ಣ, ಅವ್ರ ಅಪ್ಪ ಅಮ್ಮನೆ ಪ್ಲಾನ್ ಮಾಡಿ ಮದ್ವೆ ಖರ್ಚು ಉಳ್ಸಕ್ಕೆ ಅಂತ ಅವಳನ್ನ ಓಡಿಸಿದ್ದಾರೆ. ನನ್ಗೂ ಈ ವಿಷಯ ಗೊತ್ತಿರ್ಲಿಲ್ಲ. ಆ ಸುಶೀಲಮ್ಮ ಹೇಳಿದ್ಮೇಲೆ ಗೊತ್ತಾಗಿದ್ದು. ಆಹಾ, ಎಂತೆಂತ ಜನ ಇರ್ತಾರ್ರಿ. ಯಾವ್ಯಾವ ಹುತ್ತದಲ್ಲಿ ಎಂತೆಂತ ವೆರೈಟಿ ಹಾವುಗಳಿರುತ್ತೋ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಅಲ್ವಾ? ಮತ್ತೆ ಚೆನ್ನಾಗಿ ಹೇಳಿದ್ರಿ ನೋಡಿ.
ಅಯ್ಯೋ ಬಿಡಿ, ನಮ್ಗೆ ಯಾಕೆ ಬೇಕು ಬೇರೆಯವ್ರ ಮನೆ ನಮ್ಗೆ ಯಾಕೆ? ಯಾಕ್ರಿ ನಗ್ತಾ ಇದ್ದೀರಾ? ವಯಸ್ಸಿಗೆ ಬಂದು ಮನುಷ್ಯನೇ ಕಾಲ್ ಜಾರ್ತಾನಂತೆ. ಆಫ್ಟರ್ ಆಲ್ ಪಾತ್ರೆಗಳು ಜಾರಲ್ವಾ? ಅಲ್ಲ, ಇದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತೀನಿ. ಸುಮ್ಮನೆ ಸೋತೆ ಅಂತ ಒಪ್ಕೊಂಬಿಡಿ. ಓ, ನಮ್ ಹೆಂಡತಿ ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸ್ತಾವಳ? ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಇಂಥ ಎಷ್ಟು ಚಾಲೆಂಜ್ಗಳಲ್ಲಿ ನಾವು ಗೆದ್ದಿಲ್ಲ. ಈ ಚಾಲೆಂಜ್ ಅಲ್ಲೂ ನಾನೇ ಗೆಲ್ತೀನಿ, ನೋಡ್ತಾ ಇರಿ. ಆಮೇಲೆ ವಸಂತಮ್ಮ, ನಿಮ್ ಯಜಮಾನ್ರೇನೋ ಮೊನ್ನೆ ಬಳೆ ತಂದ್ಕೊಟ್ರಂತೆ, ಏನು ವಿಶೇಷ? ನೀವು ಹಾಗೆಲ್ಲ ಕೇಳ್ಬೇಡಿ, ನಮ್ಮ ಯಜಮಾನ್ರು ಬೈತಾರೆ. ಓ, ನಾಚಿಕೆ ನಾಚಿಕೆ. ಅಯ್ಯೋ, ನಾಚಿಕೆ ಮನೆ ಹಾಳಾಗೋಯ್ತು. ಅಲ್ಲ ಶಿವಣ್ಣ, ಪಾತ್ರೆಗಳನ್ನೆಲ್ಲ ಮೋರೆಗೆ ಬೀಳ್ಸ್ಬಿಟ್ರಿ. ಇವಾಗ ತೊಳೆದಿರೋ ಪಾತ್ರೆನೆಲ್ಲ ಮತ್ತೆ ತೊಳಿಬೇಕು ನೋಡಿ. ಹೌದಲ್ಲ? ಅದಕ್ಕೆ ಹೇಳೋದು, ಹೆಣ್ಮಕ್ಳಾದ್ರೆ ಆ ಕಡೆ ಮಾತಾಡ್ತೀವಿ, ಈ ಕಡೆ ಧಾರಾವಾಹಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಕ್ಕಪಕ್ಕದವ್ರ ಮನೆ ಬಗ್ಗೆ ಗಾಸಿಪ್ ಮಾಡ್ತಾ ಮಾಡ್ತಾ ಕೆಲ್ಸನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತೀವಿ, ಗೊತ್ತಾ? ಮಹಿಳಾ ಮಂಡಳಿ ಅಧ್ಯಕ್ಷರೇ, ಈಗ ನಾವು ಮಾಡ್ತೀವಿ, ನೋಡ್ತಾ ಇರಿ. ಸಿ ಮೈ ಟ್ಯಾಲೆಂಟ್. ಅಯ್ಯೋ, ನೋಡಿದ್ರಾ, ಈಗ ಎಲ್ಲ ಪಾತ್ರೆಗಳು ಏಕಕಾಲದಲ್ಲೇ ವಾಶ್ ಆಗ್ತಾ ಇದೆ. ಇದಕ್ಕೆಲ್ಲ ಇಂಜಿನಿಯರಿಂಗ್ ಬ್ರೈನ್ ಯೂಸ್ ಮಾಡ್ಬೇಕಷ್ಟೇ. ನೀವು ಪ್ರೋ ಆದ್ರೆ ನಾವು ಪ್ರೋ ಮ್ಯಾಕ್ಸ್. ಅಯ್ಯಯ್ಯೋ ಶಿವಣ್ಣ, ನೀವ್ ಈ ತರ ಎಲ್ಲ ನೀರ್ ಖರ್ಚು ಮಾಡಿದ್ರೆ ವಾಟರ್ ಬಿಲ್ಲು ಆಕಾಶ ಮುಟ್ಟುತ್ತೆ. ಅಯ್ಯೋ, ಹೌದಲ್ವಾ? ಹೋಗ್ಲೇ ಬಿಡಿ, ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಅಲ್ವನ್ರಿ? ಬನ್ರಿ ವಸಂತಮ್ಮ, ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಂತ, ಲಕ್ಷ್ಮಿ ಕಾಂತ ಅಂತ ಹೇಳ್ತೀನಿ. ಅದಕ್ಕೆ ಅವಳು ವಾವ್ ತುಂಬಾ ಸೂಪರ್ ಆಗಿದೆ ನಿಮ್ಮ ಹೆಸರು ಅಂತ ನನ್ನನ್ನೇ ನೋಡ್ತಾ ಇರ್ತಾಳೆ. ನಾನು ಅವಳನ್ನೇ ನೋಡ್ತಾ ಇರ್ತೀನಿ, ಅವಳು ನನ್ನನ್ನೇ ನೋಡ್ತಾ ಇರ್ತಾಳೆ, ನಾನು ಅವಳನ್ನೇ ನೋಡ್ತಾ ಇರ್ತೀನಿ. ಅವಳು ನೋಡ್ತಾ ನೋಡ್ತಾನೆ ಬುಕ್ ಎತ್ಕೊಂಡು ನಾಚ್ಕೋತಾ, ತಗೊಳ್ಳಿ ನಿಮ್ ಬುಕ್ಕು. ಮೇಡಮ್, ನೀವಾ? ಹೌದು, ನಾನೇ. ಯಾಕ್ರಿ ಭಯ ಪಟ್ಕೋತಾ ಇದ್ದೀರಾ? ನಾನು ಭಯನಾ? ಇಲ್ವಲ್ಲ ಮೇಡಮ್, ಅದು ಎಷ್ಟು ದಿನ ಆಗಿತ್ತಲ್ಲ ನಿಮ್ನ ನೋಡಿ, ಅದಕ್ಕೆ ಅಷ್ಟೇ. ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಸರಿ, ಏನ್ ಬಂದಿದ್ದು? ಏನಿಲ್ಲಿ? ಅದು ಅದು ಒಂಚೂರು ಕೆಲ್ಸದ ಮೇಲೆ ಬಂದಿದೆ ಮೇಡಮ್. ಏನದು? ನಿಮ್ಮನ್ನೇ ಕೇಳ್ತಾ ಇರೋದು. ಏನದು? ಇದು ಏನೂ ಇಲ್ಲ ಮೇಡಮ್, ಏನು ಲೆಟ್ರ್ ಏನಲ್ಲ, ಏನೂ ಇಲ್ಲ. ಶ್ರೀಕಾಂತ, ಪೋಸ್ಟ್ ಮೇಡಮ್, ಪೋಸ್ಟ್. ಪೋಸ್ಟ್ ಏನಿದೆ ಅದರಲ್ಲಿ? ಅದು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ಅಂತ ಪ್ರಶ್ನೆ. ನಮ್ಮ ಮನೆಯಲ್ಲಿ ಯಾವ ಮಕ್ಕಳಿದ್ದಾರೆ? ನೀವು ನಿಮ್ಮ ಮಕ್ಕಳು ಯಾರು ಅಲ್ಲ, ನಿಮ್ಮ ಮನೇಲಿರೋ ಮಕ್ಕಳು ಯಾರು ಅಲ್ಲ, ನನ್ನ ಮಕ್ಕಳು. ಇಡಿಯಟ್. ತಲೆಗಿಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಮದುವೆನೇ ಆಗಿಲ್ಲ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತಾರೆ. ಹೌದಲ್ವಾ? ನನ್ಗಿನ ಮದ್ವೆನೇ ಆಗಿಲ್ಲ. ಅದು ಮೊದಲು ಆ ಲೆಟರ್ ಅಲ್ಲಿ ಏನಿದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಮೇಡಮ್. ಕೊಡಿ ಇಲ್ಲಿ. ಮೇಡಮ್, ಅದು ನಿಮ್ಮನ್ನೇ ಕೇಳ್ತಾ ಇರೋದು. ಕೊಡಿ ಇಲ್ಲಿ. ತಗೊಳ್ಳಿ. ಓ, ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿರೋದಾ? ನಾನು ನೋಡ್ತೀನಿ ಬಿಡಿ. ಇದ್ರ ಬಗ್ಗೆ
ನೀವ್ ಯಾರ ಹತ್ರನೂ ಹೇಳ್ಬೇಕಾಗಿಲ್ಲ. ಮೇಡಮ್ 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 Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀನ್ ಹೋಗಿ ಇವಳ ಅಂತ್ರ ಅಲ್ಲ ಪ್ರಾರ್ಥನಾ ಅಂತ ಹೇಳ್ತೀಯ. ಯಾರು ನಿನ್ ಮಾತ್ ನಂಬಲ್ಲ. ಹೇಗ್ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತೀಯಾ? ಆಗಲ್ಲ ಬೇಬಿ, ಆಗಲ್ಲ. ನಿಮ್ ಕೈಯಲ್ಲಿ ಅದನ್ನ ಹೇಳಕ್ಕಾಗಲ್ಲ. ನಾನು ನಿನ್ನನ್ನ ಮೀರಿ ಬೆಳೆದಾಯ್ತು. ಈಗ ನನ್ನ ಟೈಮ್ ನನ್ನ ಕಡೆ ಬಂದಾಯ್ತು. ಅಂಡರ್ಸ್ಟ್ಯಾಂಡ್? ಬಾಯ್. ಬೇಬಿ, ಸಾಕು ಬಿಡು, ಇನ್ನ ಎಷ್ಟು ಅಳ್ತೀಯ? ಸಾಕು ಅಂದ ತಕ್ಷಣ ನಿಂತ್ಕೊಂಡ್ಬಿಡ್ತಾ ಈ ಅಳು. ಒಂದು ಕೆಲಸ ಮಾಡೋಣ, ಅದಕ್ಕೊಂದು ಟ್ಯಾಪ್ ಫಿಕ್ಸ್ ಮಾಡ್ಬಿಡೋಣ, ಆಫ್ ಮಾಡತ್ತಾರ. ಸಾಕು ಅನ್ನಿಸ್ದಾಗ ಅದನ್ನ ತಿರುಗಿಸ್ಬಿಟ್ಟು ಆಫ್ ಮಾಡ್ಬಿಡೋಣ. ಆಗ ನಿಲ್ಲತ್ತಾ? ನಾನು ಅಳ್ತಿದ್ದೀನಿ, ನಿಮಗೆ ತಮಾಷೆನಾ? ನಾನು ತಮಾಷೆನೇ ಮಾಡಿದ್ದು. ನಂಗೆ ಗೊತ್ತು, ನೀವು ಅನ್ಕೋತೀರಾ ಇವಳು ಚಿಕ್ಕ ಹುಡುಗಿ, ಇವಳಿಗೆ ಏನು ಗೊತ್ತಿಲ್ಲ, ಇವಳು ಏನು ಹೇಳಿದ್ರು ನಂಬಿಡ್ತಾಳೆ ಅಂತ. ನಾನೇನು ಚಿಕ್ಕವಳಲ್ಲ. ನಾನು ಯಾವಾಗ ಆ ಥರ ಹೇಳಿದೆ? ಬಾಯ್ ಬಿಟ್ಟೇನು ಹೇಳಿಲ್ಲ. ನಿಮ್ಮ ಕಣ್ಣಲ್ಲಿ ನನಗೆ ಕಾಣ್ತಿದೆ, ನನಗೆ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನನ್ನ ಕಣ್ಣಲ್ಲಿ ಏನಿದ್ರು ನಿನಗೆ ಗೊತ್ತಾಗ್ಬಿಡುತ್ತಾ? ಹೌದು, ಮತ್ತೆ ನಾನೇನು ದಡ್ಡಿನ ಗೊತ್ತಾಗದೆ ಇರೋಕ್ಕೆ? ನೀವೇನು ಹೇಳ್ದೇನೆ ನಿಮ್ಮ ಮುಸ್ತಾಡ್ದಲ್ಲೇ ನನಗೆಲ್ಲ ಗೊತ್ತಾಗುತ್ತೆ. ಹೋಗ್ಲಿ, ಈಗಲಾದ್ರೂ ನಿಲ್ಸು. ನೋಡಿ, ನೀವು ಮಾತಾಡ್ತಾ ನಾನು ಅಳುನೇ ಮರ್ಸ್ಬಿಟ್ರಿ. ನಿನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಕಾರ್ಗೆ 1 ಲೀಟ್ರ್ ಡೀಸೆಲ್ ಹಾಕ್ಸಿದ್ರೆ 15 ಕಿಲೋಮೀಟ್ರ್ ಮೈಲೇಜು ಅಂತ ಲೆಕ್ಕಾಚಾರ ಇರುತ್ತೆ. ಆದರೆ ಈ ಹೆಣ್ಮಕ್ಳು ಕಣ್ಣೀರಿಗೆ ಆ ಥರದ್ದು ಯಾವ ಲೆಕ್ಕಾಚಾರನೇ ಇಲ್ವಾ? ನೋಡಿ, ನೀವು ನನ್ನ ಜೊತೆ ಎಲ್ಲ ಲೇಡೀಸ್ನೂ ಆಡ್ಕೋತಾ ಇದ್ದೀರಾ. ನಿಮಗೆ ನಾನು ಜೋಕರ್ ಥರ ಕಾಣಿಸ್ತಿದ್ದೀನಿ ಅಲ್ಲ? ಮೊಬೈಲ್ ಸುಟ್ಟೋಗಿದೆ ಅಂತ ನಾನೇ ಅಳ್ತಿದ್ರೆ ನಿಮಗೆ ತಮಾಷೆ. ಲೀಲಾ, ಮೊಬೈಲ್ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಯು ನೋ ವಾಟ್, ಈ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಇವೆಲ್ಲ ಗ್ಯಾಡ್ಜೆಟ್ಸ್ಗಳು. ಇದರಲ್ಲಿ ಲಿಥಿಯಂ ಬ್ಯಾಟ್ರಿ ಅಂತ ಇರುತ್ತೆ. ಅದು ಓವರ್ ಹೀಟ್ ಆದಾಗ ಬರ್ಸ್ಟ್ ಆಗುತ್ತೆ, ಬರ್ನ್ ಆಗುತ್ತೆ. ನೀನು ಟಿ ವಿ ಪೇಪರ್ಗಳಲ್ಲಿ ನೋಡಿಲ್ವಾ ನೀನು? ಅಂದರೆ ಚಾರ್ಜ್ಗೆ ಹಾಕಿರೋ ಮೊಬೈಲ್ ಬ್ಲಾಸ್ಟ್ ಆಗೋಯ್ತು, ಸುಮ್ಮನೆ ಇಟ್ಟಿದ್ದ ಮೊಬೈಲು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ. ಹಾಗೆ ಅದನ್ನು ಯಾರೂ ಸುಟ್ಟಿದ್ದಕ್ಕೆ ಸಾಧ್ಯ ಇಲ್ಲ. ಆಯಿತು, ಆದರೆ ನನ್ನ ಫೋನಿಗೆ ಯಾರೂ ಬೆಂಕಿ ಹಚ್ಚಬಾರ್ದಾಗಿತ್ತು. ಇದು ನೀವು ನನಗೆ ಕೊಟ್ಟಿದ್ದ ಗಿಫ್ಟು ನಂಗೆ ಎಷ್ಟು ಸ್ಪೆಷಲ್ ಗೊತ್ತಾ? ಬೇಕಿದ್ರೆ ನನಗೆ ಬೆಂಕಿ ಹತ್ತಿ ನಾನೇ ಸುಟ್ಟು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಗರ್ಭಕೋಶ ತೆಗ್ದಿರೋ ವಿಷಯನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ. ಅದು ನಿನಗೆ ಬೇಗ ಗೊತ್ತಾಗತ್ತೆ ಅಂತ ಅಮ್ಮ ಹೇಳಿದರು. ಆದರೂ ಈ ವಿಷಯ ನಿನಗೆ ಗೊತ್ತಾದ್ಮೇಲೆ ನಿನಗೆ ಹೇಗೆ ಸಂಭಾಳಿಸೋದು ಅಂತ ನನಗೆ ಹೆದರಿಕೆ ಆಗ್ಬಿಟ್ಟಿತ್ತು ಪಾರು. ನಿನಗೆ ವಿಷಯ ಗೊತ್ತಾದ್ಮೇಲೂ ಇಷ್ಟು ಸಮಾಧಾನದಿಂದ ಹೇಗಿದೆಯಾ? ಆದರೆ ನೀನೇನು ತಲೆ ಕೆಡಿಸ್ಕೊಂಬೇಡ ಪಾರು.
ರತ್ನವೇಣಿ ಅಂತವರು ನಮ್ಮ ಸುತ್ತಮುತ್ತ ಸಾವಿರಾರು ಜನ ಇರ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಾವಿನ್ ಯಾವತ್ತು ಅರಸನ್ ಕೋಟೆ ಹತ್ರ ಹೋಗದೆ ಇದ್ರೆ ಆಯ್ತು. ನಾನು ಹೆತ್ತ ಮಗು ಅರಸನ್ ಕೋಟೆ ಒಳಗಿರೋದು ಯಜಮಾನ್ರೆ, ಹೇಗೆ ಹೋಗದೆ ಇರೋದಕ್ಕಾಗತ್ತೆ? ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ಒಟ್ಟಿನಲ್ಲಿ ನೀನು ನೆಮ್ಮದಿಯಾಗಿರ್ಬೇಕು ಪಾರು. ಅದಕ್ಕೆ ಏನು ಮಾಡೋದಕ್ಕೂ ನಾನು ರೆಡಿ. ಆದರೆ ಒಂದು ವಿಷಯ ನೆನ್ಪಿಟ್ಕೋ ಪಾರು, ಮಗು ಆದರೆ ಮಾತ್ರ ಹೆಣ್ಣು ಪರಿಪೂರ್ಣ ಅಲ್ಲ. ನೀನು ಹೇಗಿದೆಯೋ ನನಗೆ ಹಾಗೆ ಪರಿಪೂರ್ಣ. ನಿನಗೆ ಮಗು ಬೇಕೇ ಬೇಕು ಅಂತಂದರೆ ನಾಳೆನೇ ನಾವು ಒಂದು ಅರ್ಜಿ ಹಾಕೋಣ ಪಾರು, ಮಗು ದತ್ತು ತಗೊಳ್ಳೋಣ. ಬೇಡ ಅಂತಂದರೆ ನನಗೆ ನೀನು, ನಿನಗೆ ನಾನು, ಇಬ್ಬರು ಹಾಗೆ ಇದ್ಬಿಡೋಣ. ಸಾಕಲ್ವಾ ಪಾರು ಈ ಜೀವನಕ್ಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾಡಿದ ತಪ್ಪಿಗೆ ಯಾರೇ ಆಗಿದ್ರು ಹಿಂಗೆ ನಡ್ಕೊತಿದ್ರು ಮಿಸ್ಸು. ನಂಗೆ ನಿಮ್ಮ ಮ್ಯಾಕೆ ಒಂಚೂರು ಬೇಸರ ಇಲ್ಲ. ನೀವು ಹೇಳಿದ ಪ್ರತಿ ಮಾತು ದಿಟ್ಟನೆಯ. ಆದರೆ ನಿಮ್ಮ ಕನಸನ್ನು ನೆರವೇರ್ಸೋಕ್ಕೆ ಏನೇನು ಸಹಾಯ ಬೇಕೋ ನಾನು ಶಕ್ತಿ ಮೀರಿ ನಾನು ಮಾಡ್ತೀನಿ. ಯಾವತ್ತೂ ಇನ್ನೊಬ್ರ ಸಹಾಯ ಕೇಳ್ದವಳೆ ಅಲ್ಲ ನಾನು. ಅವ್ವನ ಮಾತಿಗೆ ಬೆಲೆ ಕೊಟ್ಟಷ್ಟೇ ಇಲ್ಲಿದ್ದೀನಿ. ಇಲ್ದಿದ್ರೆ ಇಷ್ಟೊತ್ತಿಗೆ ನೀವು ಕಟ್ಟಿದ ತಾಳಿ ನನ್ನ ಕೊಳ್ಳಲ್ಲಿ ಇರ್ತಾನೆ ಇರಲಿಲ್ಲ. ನನ್ನ ಗುರಿ ಒಂದೇ, ನಾನು DC ಆಗಬೇಕು. ನಂಗಿರೋದೆಲ್ಲ ಒಂದೇ ಗುರಿ, ನಿಮ್ಮ ಮನ್ಸನ್ನು ಗೆಲ್ಲಬೇಕು. ಸ್ನೇಹಕ್ಕ ಏನಂದ್ಲು? ನೀನು ಹೋಗಿದ್ದಕ್ಕೆ ಕೋಪ ಮಾಡ್ಕೊಂಡ್ಲಾ? ಯೋನಿಲ್ಲ ಅವಿ, ಸ್ನೇಹ ಖುಷಿಯಾಗೆ ಮಾತಾಡ್ಸಿದ್ಲು. ಅಲ್ಲಿ ಯೋನು ತೊಂದರೆ ಇಲ್ಲ. ಹಲೋ. ಹಾಯ್ ಮುರಳಿ, ಬ್ಯುಸಿ ಇದ್ದೀರಾ? ಇಲ್ಲ ಹೇಳಿ. ಏನಿಲ್ಲ, ಅಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರಿಗೆ ಫೋನ್ ಮಾಡಿ ಕೇಳೋದು ಅಂತಲೂ ಗೊತ್ತಾಗ್ತಿಲ್ಲ. ಯಾಕೆ ಚಂದ್ರು, ನೀವು ಅಷ್ಟು ದೂರದವ್ರು ಆಗೋದ್ರಾ? ಇಲ್ಲ, ಅದು ಹಾಗಲ್ಲ. ಆ್ಯಕ್ಚುಲಿ ಒಂದು ರೀತಿಲಿ ಹೀಗಾಗಿದ್ದಕ್ಕೆ ನಾನು ಕಾರಣ ಅಂತ ಗಿಲ್ಟಿದೆ. ಸಾನಾ, ಯೋನಾಯ್ತವ? ಯೋನಿಲ್ಲವಾ, ಹೇಳೋದ್ನಲ್ಲ, ಸ್ನೇಹ ಸಂದಾಗೆ ಮಾತಾಡ್ಸಿದ್ಲು.
ಅದಲ್ಲ ನಾನು ಕೇಳಿದ್ದು. ಅಳಿ ಅಂದ್ರೆ ಏನಾದರೂ ಅಂದ್ರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂತ ಕೆಲಸ ಮಾಡಿದ್ಯಾ ನೀನು? ಕಣ್ಣಲ್ಲಿ ದುಡ್ಡು ಶೋಕೇನೆ ನಿಂದು? ಅವತ್ತಿಂದನೂ ಬಡ್ಕೊಳ್ತಿದ್ದೆ ನಾನು. ನಮ್ಮಿಂದ ಏನೋ ವಿಷಯ ಮುಚ್ಚಿಟ್ಟು ಏನೋ ಮಾಡ್ತಿದ್ಯಾ, ಮಾಡಬೇಡ ಅಂತ ಹೇಳ್ತಿದ್ದೆ. ಕೇಳಿದ್ಯಾ ನಮ್ಮ ಮಾತು? ಇವತ್ ನೋಡು ನಮ್ಮನ್ನ ಎಂತ ಪರಿಸ್ಥಿತಿ ತಂದಿಟ್ಟಿದ್ಯಾ ಅಂತ. ಈ ರೀತಿ ಆಗುತ್ತೆ ಅಂತ ನನಗೆ ಏನಮ್ಮ ಗೊತ್ತಿತ್ತು? ಗೊತ್ತಿಲ್ಲ ಅಂದ್ಮೇಲೆ ಇಂಥ ಸಾಹಸಕ್ಕೆ ಯಾಕೆ ಕೈ ಹಾಕಕ್ ಹೋದೆ? ನಿನ್ ದುರಾಸೆಗೆ ನಾವ್ಯಾಕೆ ಅನುಭವಿಸ್ಬೇಕೆ? ಪ್ಲೀಸ್ ಹೊಡಿಬೇಡಿ, ಏನೋ ಗೊತ್ತಿಲ್ಲದೆ ಮಾಡಿದ್ದಾಳೆ. ಏನ್ ಗೊತ್ತಾಗಲ್ಲ ಅಳಿ ಅಂದ್ರೆ? 3 ಕತ್ತೆ ವಯಸ್ಸಾಗಿದೆ, ಗೊತ್ತಾಗಲ್ಲ ಅಂದ್ರೆ ಯಾವಾಗ ಬುದ್ಧಿ ಬರೋದು ಇವಳಿಗೆ? ಅತ್ತೆ, ಆಗಿದ್ದು ಆಗೋಗಿದೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸತ್ಯನ ಹತ್ರ ಮಾತಾಡೋಣ ಅಳಿ ಅಂದ್ರೆ. ನಮಗ್ ಬೇರೆ ದಾರಿ ಇಲ್ಲ ಅಳಿ ಅಂದ್ರೆ. ಬೇಕಾಗಿಲ್ಲ. ಅವಳಿಗೆ ಇದನ್ನ ಹೇಳೋದು ಬೇಕಾಗಿಲ್ಲ, ಅವಳನ್ನ ಕೇಳೋದು ಬೇಕಾಗಿಲ್ಲ. ನಾನ್ ಮಾಡಿದ್ನ ನಾನೇ ಅನ್ಭವಿಸ್ತೀನಿ. ಇದ್ರಲ್ಲಿ ಅವಳು ಎಂಟ್ರಿ ಆಗೋದ್ ಬೇಕಾಗಿಲ್ಲ. ನೀನೊಬ್ಳೆ ಅನ್ಭವಿಸೋದಾಗಿದ್ರೆ ನಂಗೆ ಸಮಸ್ಯೆನೇ ಇರ್ತಿರ್ಲಿಲ್ಲ ಕಣೆ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ಅವರೆಲ್ಲ ಬಂದ್ ನಿಂತಿರೋದು ನನ್ ಮನೆ ಮುಂದೆ. ನೀನ್ ಮಾಡಿರೋ ಕರ್ಮಕ್ಕೆ ನಾವು ಬೆಲೆ ಕಟ್ಬೇಕಾ? ಏನಾದ್ರೂ ಸರಿ, ಅದನ್ನ ನಾನೇ ಸಾಲ್ವ್ ಮಾಡ್ತೀನಿ. ಅವಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಇಷ್ಟ ಇಲ್ಲ ಅಷ್ಟೇ. ಈ ತರ ಬಂಡವಾಳ ಬೇಕೇನೆ ನಿನಗೆ? ಎಲ್ಲರ ತಲೆಗೂ ತಂದಿಟ್ಟು ಕುಣಿಯೋದು. ಥು, ನಿಂದು ಒಂದ್ ಜನ್ಮ. ಈ ಒಡವೆ ಮಾರಿ ಅವ್ರಿಗೆ ದುಡ್ಡು ಕೊಡು. ದಿವ್ಯಾ, ನಿನಗೆ ಒಡವೆ ಅಂದ್ರೆ ಇಷ್ಟ ಅಲ್ವಾ? ಈ ಒಡವೆ ಏನು? ಬೇಕಿದ್ರೆ ಪ್ರಾಣ ಬಿಡ್ತೀನಿ. ಆ ಸತ್ಯನ್ ಮುಂದೆ ಸೋಲಲ್ಲ. ನೋಡಿ, ನೀವ್ಯಾರು ದಿವ್ಯನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿಮಗೆ ಮೋಸ ಮಾಡೋದು ಅವಳ ಉದ್ದೇಶ ಆಗಿರಲಿಲ್ಲ. ಪಾಪ ಅವಳು ಮೋಸ ಹೋಗಿದ್ದಾಳೆ, ಅವಳು ದುಡ್ಡು ಕಳ್ಕೊಂಡಿದ್ದಾಳೆ. ಈಗ ಅವಳು ಒಡವೆ ಮಾರಿ ನಿಮ್ಮ ದುಡ್ಡು ವಾಪಸ್ ಕೊಟ್ಟಿದ್ದಾಳೆ. ದಯವಿಟ್ಟು ಗಲಾಟೆ ಮಾಡಬೇಡಿ, ಮತ್ತೆ ಇಂಥ ತಪ್ಪಾಗಲ್ಲ. ಏನೋ ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಟಿದ್ದೀರಲ್ಲ ಅಂತ ಸುಮ್ಮನೆ ಹೋಗ್ತಾ ಇದೀವಿ. ನಿನ್ನ ಹೆಂಡತಿಗೂ ಸ್ವಲ್ಪ ಬುದ್ಧಿ ಹೇಳು, ಮತ್ತೆ ಈ ತರ ತಪ್ಪು ಮಾಡಬೇಡ ಅಂತ. ಮತ್ತೆ ಈ ತರ ಏನಾದ್ರೂ ಆದ್ರೆ ನಾವೇ ಬುದ್ಧಿ ಕಲಿಸ್ತೀವಿ. ಇಲ್ಲ ಇಲ್ಲ, ಇನ್ಮೇಲೆ ಈ ಥರ ಆಗಲ್ಲ. ಏನಾಗಲ್ವೋ ಏನೋ. ನಡೀರಿ, ಇಂಥವ್ರು ಅದು ಹೇಗೆ ಉದ್ಧಾರ ಆಯ್ತಾರೋ ಏನೋ. ಬನ್ನಿ ಹೋಗೋಣ. ಎಲ್ರಿಗೂ ಕೊಡಬೇಕಾಗಿರೋದು ಕೊಟ್ಟಾಯ್ತು ದಿವ್ಯಾ. ಇನ್ನು ಉಳಿದಿರೋದು 50,000. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಬಟ್ಟೆ ಬಗ್ಗೆ ಬಂಗಾರದ ಮನುಷ್ಯನ್ ಬಿಲ್ಡಪ್ಪ. ಸುಮ್ನೆ ಹೋಗಿರಿ. ಮಿಸ್ಟರ್ ಇಂಜಿನಿಯರ್ ಅವರೇ, ಏನಿದು ಅವತಾರ? ನೀವ್ ಯಾಕೆ ಬಟ್ಟೆ ಹೋಗಿದ್ದೀರ? ಹೋಮ್ವರ್ಕ್ ಸರಿಗ್ ಮಾಡಿಲ್ಲ ಅಂತ ಪನಿಷ್ಮೆಂಟು. ಪನಿಷ್ಮೆಂಟಾ? ಹ್ಞೂ, ವಾಷಿಂಗ್ ಮಿಷಿನ್ ಸರಿಗ್ ಮಾಡಲಿಲ್ಲ, ಮಿಕ್ಸಿನೋ ಪಂಪ್ ಸೆಟ್ಟೋ ಗೊತ್ತಾಗದೆ ನಿಂತಿದೆ. ಆ ಸಾಹಸಕ್ಕಿಂತ ಈ ಸಾಹಸ ವಾಸಿ ಅಂತ ಸೋಪು ಬ್ರಷ್ನ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದಾರೆ. ಹೌದಾ ತಾತ? ಓಯ್, ಅಜ್ಜಿ ಜೊತೆ ಸೇರ್ಕೊಂಡು ನೀನು ನಗ್ತೀಯಾ? ಹಲೋ ಶಾಂತಜ್ಜಿ, ಏನೋ ಸೊಂಟ ನೋವು ಅಂತ ಹೆಲ್ಪ್ ಮಾಡಕ್ ಬಂದ್ರೆ
ಈ ಇಂಜಿನಿಯರ್ಗೆ ಹೀಯಾಳಿಸ್ತೀಯಾ? ನಾನು ಅಜ್ಜಿ ನೀನ್ ಹುಡುಗನಾ? ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಹೊತ್ತಾಗುತ್ತೆ. ಸೀತಾ, ನೀನು ಆಫೀಸ್ಗೆ ಹೊರಡಮ್ಮ. ಮಗುನ ನಾನು ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಪರವಾಗಿಲ್ಲಪ್ಪ, ನಾನೇ ಬಿಡ್ತೀನಿ. ಯಾಕಮ್ಮ? ನೀವಿಷ್ಟೆಲ್ಲ ಕೆಲಸ ಮಾಡಿ ಅಲ್ಲಿ ತನಕ ಹೋಗ್ಬೇಕಾ? ಪರವಾಗಿಲ್ಲ, ನೀವು ರೆಸ್ಟ್ ಮಾಡಿ. ನನಗೇನು ತೊಂದರೆ ಇಲ್ಲಮ್ಮ. ಸೀತಾ, ನಿಂಗೆ ಹೊತ್ತಾಗತ್ತೆ, ಇವ್ರು ಹೋಗ್ತಾರೆ ಬಿಡು. ಇಲ್ಲ ಅಮ್ಮ, ಏನೋ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ ಅಷ್ಟೇ. ನಾನು ಇವಳನ್ನ ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ಬಾ. ಬಾಯ್. ನಿಮ್ಮನ್ನ ಆಡ್ಕೊಂಡ್ರು, ನಿಮ್ಮನ್ನ ಬೈದ್ರು, ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಸಮಾಧಾನ ನಂಗಿದೆ. ಆದ್ರೆ ಪಾಪ ಸೀತಾ, ಅವಳಿಗೊಬ್ಬ ಜೊತೆಗಾರ ಇದ್ದಿದ್ರೆ ಎಷ್ಟು ಆರಾಮಾಗಿರ್ತಿತ್ತಲ್ವಾ. ಆದ್ರೆ ಆ ಹುಡುಗಿಗೆ ಅವಳೇನ್ ಕಳ್ಕೊತಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಮದ್ವೆ ಆದ್ರೂ ಆಗ್ಬಾರ್ದ? ಎಷ್ಟಂತ ಹೇಳೋದವಳಿಗೆ? ಅರೆ, ವಾಟ್ ಅ ಟೈಮಿಂಗ್. ನಾನು ಇಲ್ಲೇ ಒಬ್ಬರನ್ನ ಕ್ಲೈಂಟ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೆ. ಅವ್ರು ಬರೋದು 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ತನಕ ಏನು ಮಾಡೋದು, ಕಾಫಿ ಕುಡಿಯೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಸ್ಕೂಲ್ಗಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲ, ಪರವಾಗಿಲ್ಲ. ಸಂಕೋಚ ಬೇಡ, ಇನ್ನೂ 1 ಅವರ್ ನಾನೇನು ಮಾಡಲಿ, ಅಷ್ಟರಲ್ಲಿ ನಿಮ್ಮನ್ನು ಬಿಟ್ಟು ಬರ್ತೀನಿ. ಬನ್ನಿ. ಇಟ್ಸ್ ಓಕೆ. ಸಿಹಿ ನನ್ನ ಬಿಟ್ಟು ಹೋಗ್ತಿದ್ಯಾ? ಸಾರಿ ಕಣ, ಅಮ್ಮನ ಜೊತೆ ಮಾತಾಡ್ತಾ ಮರ್ಸ್ಬಿಟ್ಟೆ. ಇದಮ್ಮ ಹೊಡೋಣ. ಸ್ಕೂಲು ಇಲ್ಲೇ ಹತ್ರದಲ್ಲಿದೆ, ನಮ್ಗೆ ನಡ್ಕೊಂಡು ಹೋಗಿ ರೂಢಿ ಇದೆ. ನೀವೇನ್ ತೊಂದರೆ ತಗೋಬೇಡಿ. ಪರವಾಗಿಲ್ಲ, ಎನಿ ಟೈಮ್ ನೀವು ನನ್ನನ್ನು ಏನು ಬೇಕಾದ್ರೂ ಕೇಳ್ಬೋದು. ಐ ಮೀನ್, ಏನು ಬೇಕಾದ್ರೂ ಹೆಲ್ಪ್ ಕೇಳ್ಬೋದು ಅಂತ ಹೇಳಿದೆ ಅಷ್ಟೇ. ಸಿ ಯು. ಬಾಯ್. ಬಾಯ್. ನನ್ನ ಹತ್ರ ಹೆಲ್ಪ್ ಕೇಳದೆ ಹೇಗಿರಕ್ಕಾಗತ್ತೆ? ನನ್ನ ಹತ್ರ ಬರಲೇಬೇಕು. ಆಂಟಿ, ಅವ್ರು ಯಾರು? ನಮ್ಗೆ ಗೊತ್ತಿಲ್ದವ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಕೇಳಿದಂತ ಕೊಡಕೆನಲ್ ಲೇಕ್ ಡೀಟೇಲ್ಸ್ ಮತ್ತೆ ವ್ಯೂ ಪಿಕ್ಸ್ ಇದೆ ಸರ್. ನೈಸ್. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 4 ಕಿಲೋಮೀಟರ್ಸ್ ಸರ್. ಓಕೆ, ವೆಹಿಕಲ್ ಅರೇಂಜ್ ಮಾಡಿ. ರಾಜೇಶ್ ಸರ್, ಕೊಡಕೆನಲ್ಗೆ ಹೋಗೋದಕ್ಕೆ 2 ಸೈಕಲ್ ಅರೇಂಜ್ ಮಾಡಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ, ಸೈಕಲ್ ಯಾಕೆ? ಸರ್, ನೀವು ಕೇಳಿದ ಜಾಗಕ್ಕೆ ವೆಹಿಕಲ್ಸ್ ಹೋಗೋದಿಲ್ಲ, ಹಾಗಾಗಿ ಸೈಕಲಲ್ಲೇ ಹೋಗಬೇಕು. ಅಂದ್ರೆ ಈಗ 4 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗ್ಬೇಕಾ? ಐ ಆಮ್ ವೆರಿ ಸಾರಿ ಸರ್, ಬೇರೆ ಆಪ್ಷನ್ಸ್ ಇಲ್ಲ. ಆಪ್ಷನ್ ಇದೆ. ಕೊಡೈಕೆನಲ್ ಲೇಕ್ ಅಲ್ಲದೆ ವೆಹಿಕಲ್ ಹೋಗೋ ಅಂತ ಬೆಸ್ಟ್ ಪ್ಲೇಸ್ ಯಾವ್ದಾರು ಇದ್ರೆ ಹೇಳಿ. ಚೆಕ್ ಮಾಡ್ತೀನಿ ಸರ್. ಏನ್ರಿ? ಹೇಳು ಭಾಗ್ಯ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾವು ಆ ಲೇಕ್ ಹತ್ರನೇ ಹೋಗಣ್ವಾ? ಭಾಗ್ಯ, ಅಷ್ಟು ದೂರ ಸೈಕಲಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದು ನನಗೆ ಸೈಕಲ್ ಹೊಡಿಯೋಕೆ ಬರಲ್ಲ ಅಂತ ಹೇಳಿದ್ರೆ ಎಲ್ರ ಮುಂದೆ ಇನ್ಸಲ್ಟ್ ಆಗುತ್ತೆ. ಹಂಗೆ ಮ್ಯಾನೇಜ್ ಮಾಡೋಣ. ನೋಡಿ, ನೀವೇನ್ ಯೋಚನೆ ಮಾಡ್ತಿದ್ದೀರೋ ನಂಗೆ ಗೊತ್ತಾಗ್ತಿದೆ. ನನಗೆ ಸೈಕಲ್ ಓಡ್ಸಕ್ ಬರಲ್ವೇನೋ, ನನಗೆ ಕಷ್ಟ ಆಗುತ್ತೇನೋ ಅಂತ ಅಲ್ವಾ ನೀವಲ್ಲಿ ಹೋಗೋದಕ್ಕೆ ಬೇಡ ಅಂತಿರೋದು? ಪರವಾಗಿಲ್ಲ, ನನಗೆ ಸೈಕಲ್ ಓಡ್ಸಕ್ ಗೊತ್ತು. ನಾವು ಸೈಕಲ್ ಮೇಲೆ ಹೋಗೋಣ ರೀ. ಅಷ್ಟು ದೂರ ಅಂದ್ರೆ ಅದೇನ್ ಪರವಾಗಿಲ್ಲ ರೀ. ನಿಮಗ್ ಕಷ್ಟ ಆಗುತ್ತೆ ಅಂದ್ರೆ ಇಬ್ರು ಒಂದೇ ಸೈಕಲ್ ಮೇಲೆ ಹೋಗೋಣ. ಬೇಕಾದ್ರೆ ನಾನೇ ಸೈಕಲ್ ತುಳಿತೀನಿ.
ಇಲ್ಲ ಅನ್ಬೇಡಿ. ನಡಿ. ಏನ್ರಿ? ನಿಂಗೆ ಸೈಕಲ್ ತುಳಿಯೋದು ಕಷ್ಟ ಆಗ್ತಿದ್ರೆ ನಡ್ಕೊಂಡೇ ಹೋಗೋಣ. ಆಗ್ಲೇ ನಾವು ಅರ್ಧ ದಾರಿ ಬಂದಾಯ್ತಲ್ಲ. ಪರವಾಗಿಲ್ಲ ರೀ, ನಾನ್ ತುಳಿತೀನಿ, ನನ್ಗೇನ್ ಕಷ್ಟ ಆಗ್ತಿಲ್ಲ. ಹಾಗಲ್ಲ ಭಾಗ್ಯ, ಆಗಿಂದ ತುಳಿತಾ ಇದ್ಯಾ, ಬೇಕಾದ್ರೆ ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಿ ಆಮೇಲೆ ತುಳಿಬೋದಲ್ವಾ? ಪರವಾಗಿಲ್ಲ ರೀ, ನಾನ್ ತುಳಿತೀನಿ, ನೀವ್ ಆರಾಮಾಗಿ ಕೂತ್ಕೊಳ್ಳಿ. ಹಾಗಲ್ಲ ಭಾಗ್ಯ. ಏ ಭಾಗ್ಯ, ಏ ಏನ್ರಿ, ನಿಮ್ಗೇನಾಗ್ಲಿಲ್ಲ ತಾನೆ? ಅಯ್ಯಯ್ಯೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ನಮ್ಮ ಮಗನ ಕಾಲೇಜ್ ಫೀಸ್ಗೆ ಇಟ್ಟಿದ್ದು 30,000 ಇವ್ರಿಗೆ ಕೊಟ್ಟಿದ್ದೀನಮ್ಮ. ನನ್ನ ಮಗಳು ಮದುವೆಗೆ ಅಂತ ಒಡವೆ ಮಾಡ್ಸಕ್ಕೆ ಅಂತ ಇಟ್ಟಿದ್ದೆ, ಅದನ್ನು 1 ಲಕ್ಷ ತಂದು ಕೊಟ್ಬಿಟ್ಟೆ ಸರ್ ನಾನು. ಯಾರಪ್ಪ ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಅಯ್ಯೋ, ಈ ಮನೆ ಹೆಂಗ್ಸು ಅದೇನೋ ಕೆಲಸ ಅಂತ ದುಡ್ಡು ತಗೊಂಡು ಇವಾಗ ಎಲ್ಲಾರ್ಗೂ ಟೋಪಿ ಹಾಕ್ಬಿಟ್ಟು ಓಡೋಗ್ಬಿಟ್ಟಾಳೆ ಸರ್. 1 ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಲು. ನನ್ನ ಸೀಟು ದುಡ್ಡೆಲ್ಲ ಕೊಟ್ಬಿಟ್ಟೆ, ಈಗ 1 ಪೈಸೆನೂ ದುಡ್ಡಿಲ್ಲ. ನನಗೆ 10,000 ಸರ್. ನನಗೆ 2 ಲಕ್ಷ ಕೊಡ್ಬೇಕು. ಇದಕ್ಕೆ ಅಲ್ವೇನೋ ಅವಳು ನಿನ್ನ ಹತ್ರ ಗೋದಾವರಿ ಹತ್ರ ಒಡವೆ ಆಡ ಇಡು ಅಂತ ಹೇಳಿದ್ದು. ಗೊತ್ತಣ್ಣ, ಎಂಥ ಕೆಲಸ ಮಾಡಿದಾಳೆ ನೋಡು. ಅವಳು ಮನೆ ಒಳಗೆ ಇರಬಹುದು ಅಂತೀಯಾ? ಗೊತ್ತಿಲ್ಲದ ತಣ. ನನ್ನ ಹತ್ರ ಒಂದು ಸ್ಪೇರ್ ಕೀ ಇದೆ. ನೀನು ಈ ಜನಗಳನ್ನು ಸಂಭಾಳಿಸು. ಇವರು ನನ್ನ ಕಡೆ ಗಮನ ಕೊಡದೇ ಇರೋ ಹಾಗೆ ನೋಡ್ಕೊ. ನಾನು ಮೆಲ್ಲ ಒಳಗೆ ಹೋಗಿ ಬರ್ತೀನಿ. ಏನಪ್ಪ, 1 ನಿಮಿಷ ಬನ್ನಿ ಎಲ್ಲ. ಸರಿ, ಇನ್ನು ಮುಂದಾದ್ರೂ ಹುಷಾರಾಗಿರಿ. ತಾಣ ಅವಳು ಮನೇಲಿಲ್ಲ. ಏನ್ ಹೇಳ್ತಿದ್ಯಾ? ಮತ್ತೆ ಚೋಟು? ಮಲಗಿದ್ದ, ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಎಂಥ ತಾಯಿನ ಅವಳು. ಅಯ್ಯೋ, ನಮ್ಮ ದುಡ್ಡೆಲ್ಲ ಹೋಯ್ತು. ಇವಳನ್ನ ಸುಮ್ಮನೆ ಬಿಡೋದಿಲ್ಲ. ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೇನೆ. ಕೋರ್ಟ್ಗೆ ಅಲಿತಾ ಇರಲ್ಲ. ಶೇಷು, ಯಾಕೋ ಇದು ತುಂಬಾ ದೊಡ್ಡ ಗಲಾಟೆನೇ ಆಗೋ ಥರ ಇದೆ ಕಣೋ. ಹೌದು ದತ್ತಣ್ಣ, ಮಾಡಿದ್ದು ಮಹಾರಾಯ. ನಾ ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಚೋಟು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ನನ್ನ ಮಗನ ಮೂಲಕ ಅವಳನ್ನು ಪತ್ತೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಮಾಡು ಶೇಷು. ಚೋಟು ನಿನ್ನ ಜೊತೆನಲ್ಲೇ ಇರಲಿ. ನಿನ್ನ ಜೊತೆಲಿ ಇದ್ರೆ ಅವನು ಆರಾಮವಾಗಿರ್ತಾನೆ. ಆಗಾಗ ಮನೆಗೂ ಕರ್ಕೊಂಡು ಬಾ. ಆಯ್ತು ದತ್ತಣ್ಣ. ಹೊರಡು. ನೀನು ನಂದಿನಿ ಮಾವ ಅಂತ ಅವ್ರಿಗೆ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಹೌದು ದತ್ತಣ್ಣ, ನಾವು ಬರ್ತೀವಿ. ಏಯ್ ಚೋಟು.
ಬಾ ಬಾ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.